18th ಕ್ರಾಸ್. ಇದು ನಿಮ್ಮ ಅಡ್ಡ ಅಂತ ಸೆಟ್ಟೇರಿತ್ತು ಈ ಚಿತ್ರ. ಅರ್ಧ ಶೂಟಿಂಗ್ ಮುಗಿಸಿತ್ತಷ್ಟೇ. ಅದೇ ಸಮಯದಲ್ಲಿ ನಿರ್ಮಾಪಕ ರತ್ನ ಚಿಕ್ಕಣ್ಣ ಆಕ್ಸಿಡೆಂಟ್ ಒಂದರಲ್ಲಿ ತೀರಿ ಹೋದ್ರು. ಆನಂತರ ಹೊಸಬರ ಚಿತ್ರತಂಡ ಏನೂ ಮಾಡಲಾಗದೆ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿತ್ತು. ದುನಿಯಾ ಚಿತ್ರದ ನಿರ್ಮಾಪಕ ಸಿದ್ದರಾಜು ಅರ್ಧಕ್ಕೆ ನಿಂತಿದ್ದ ಈ ಚಿತ್ರವನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಹಕಾರ ನೀಡಿದ್ದಾರೆ. ಅಂತೂ ಇಂತೂ 18th ಕ್ರಾಸ್ ರಿಲೀಸ್ಗೆ ರೆಡಿಯಾಗಿದೆ. ತನ್ನ ಆಡಿಯೋ ಸಿಡಿಗಳನ್ನ ಸಹ ಬಿಡುಗಡೆ ಮಾಡಿದೆ. ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್. ಇದು ಅರ್ಜುನ್ಗೆ 2ನೇ ಚಿತ್ರವಂತೆ. ಚಿತ್ರದ ಹಾಡಿನ ಬಗ್ಗೆ ಅರ್ಜುನ್ ಹೀಗೆ ಹೇಳ್ತಾರೆ. ಆ್ಯಕ್ಚುಲಿ ಈ ಸಿನಿಮಾ ಮ್ಯೂಸಿಕ್ ಬರಬೇಕಾದ್ರೆ ಆ್ಯಕ್ಚುಲಿ ಜೋಗಿ ಟ್ರೆಂಡ್ ಅನಿಸುತ್ತೆ. ಜೋಗಿ ಸಿನಿಮಾ ಮ್ಯೂಸಿಕ್ ತುಂಬ ಹಿಟ್ ಆಗಿರೋ ಟೈಪ್ ಅದು. ಸೊ ಆವಾಗಿನ ಟ್ರೆಂಡಲ್ಲಿ ಮಾಡಿದ ಸಾಂಗ್ಸ್ ಇದು. ಸೊ ಇದರಲ್ಲಿ ಒಂದು ಮಾಸ್ ಸಾಂಗ್ ಪೋಟ್ಕೋ ಮಗ ಐಡಿಯಾ ಬರುತ್ತೆ ಅಂತ ಒಂದು ಸಾಂಗ್ ಇದೆ. ಹಾಗೆ ತಿರುಗಿ ನೋಡೆ ಜಾಣೆ ಅಂತ ಒಂದು ಸಾಂಗ್ ಇದೆ. ಇನ್ನೊಂದು ಮಳೆನಲ್ಲಿ ಹೀರೋಯಿನ್ ಹಾಡೋ ಥರ ಸುರಿಯೋ ಮಳೆರಾಯ ಅಂತ ಒಂದು ಸಾಂಗ್ ಇದೆ. ಒಂದು ಪಾತ ಸಾಂಗ್ ಇದೆ. ಸೊ ಟೋಟಲ್ 5 ಸಾಂಗ್ ಇದೆ ಸಿನಿಮಾದಲ್ಲಿ. ಸೊ ನಾನು ಬಿಗಿನಿಂಗ್ ಸ್ಟೇಜಸಲ್ಲಿ ಮಾಡಿದ್ದು ಸಿನಿಮಾ ಇದು. ಸೊ ಅಲ್ಲಿ ಡೈರೆಕ್ಟ್ರು ತುಂಬಾ ನನ್ನ ಹತ್ರ ಹಾರ್ಡ್ ವರ್ಕ್ ಮಾಡಿಸಿ. ವಿಶೇಷ ಅಂದ್ರೆ ಇದು ಈ ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಗಿಟ್ಟಿಸಿಕೊಂಡ ರಾಧಿಕಾ ಪಂಡಿತ್ ಅಭಿನಯದ ಮೊದಲ ಚಿತ್ರ. ರಾಧಿಕಾ ಕಿರುತೆರೆಯಿಂದ ಹಿರಿತೆರೆಗೆ ನಗೆದದ್ದು ಇದೇ ಚಿತ್ರದ ಮೂಲಕ. ಆದ್ರೆ ಚಿತ್ರ ಲೇಟ್ ಆಗಿ ರಿಲೀಸ್ ಆಗ್ತಿದೆ ಅಷ್ಟೇ. ಇನ್ನು ಶಿಷ್ಯ, ಬಾಬೇಗ ಚಂದಮಾಮ ಹಾಗೂ ಚೆನ್ನಾದಂತಹ ಫ್ಲಾಪ್ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ದೀಪಕ್ 18th ಕ್ರಾಸ್ನ ಮೂಲಕ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕೇಳಿದ್ರೆ ಚಿತ್ರದ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಅಂತಾರೆ. ನನ್ನ ಎಲ್ಲ ಸಿನಿಮಾಕ್ಕಿಂತ ಈ ಸಾಂಗ್ಸ್ ಚೆನ್ನಾಗಿದೆ. ಅರ್ಜುನ್ ಬಹಳ ಶ್ರಮದಿಂದ ಸಿನಿಮಾ ಮಾಡಿದ್ರು. ಭಾಳ ಶ್ರಮದಿಂದ ಕಷ್ಟ ಬಿದ್ದಿರೋಕ್ಕಿಂತ ಇಷ್ಟಪಟ್ಟು ಸಿನಿಮಾ ಮಾಡಿ. ಸೊ ಈ ಸಿನಿಮಾ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಹೋಪಿಂಗ್ ಗುಡ್. 18th ಕ್ರಾಸ್ ನನಗೆ ತುಂಬಾ ಸ್ಪೆಷಲ್ ಮೂವಿ ಅಂತ ಹೇಳ್ಬೋದು. ಬಿಕಾಸ್ ನನ್ನ ಫಿಲ್ಮ್ ಇಂಡಸ್ಟ್ರಿ ಜರ್ನಿ ಶುರುವಾಗಿದ್ದು 18th ಕ್ರಾಸಿಂದ. ನಾನು ಟೆಕ್ನಿಕಲಿ ಸೈನ್ ಮಾಡಿರೋ ಅಂಥ ಮೂವಿ 18th ಕ್ರಾಸ್. ಬಟ್ ಡ್ಯೂ ಟು ಅನ್ಫಾರ್ಚುನೇಟ್ ರೀಸನ್ ನಮ್ಮ ಪ್ರೊಡ್ಯೂಸರ್ ತೀರ್ಕೊಂಡ್ರು. ಸೊ ಹಾಗಾಗಿ ಸ್ವಲ್ಪ ತಡ ಆಯಿತು. ಆ್ಯಂಡ್ ಈಗ ಕಂಪ್ಲೀಟ್ ಮಾಡಿ ಸಿದ್ಧವಾಗಿದೆ, ರಿಲೀಸ್ಗೆ ಸಿದ್ಧವಾಗಿದೆ. ಆ್ಯಂಡ್ ಐ ವುಡ್ ಲೈಕ್ ಟು ಡೆಡಿಕೇಟ್ ದಿಸ್ ಮೂವಿ ನಮ್ಮ ಪ್ರೊಡ್ಯೂಸರ್ಗೆ. ಬಿಕಾಸ್ ಹಿ ವಾಸ್ ಅ ವಂಡರ್ಫುಲ್ ಮ್ಯಾನ್. ಆ್ಯಂಡ್ ತುಂಬಾ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾ ಕಂಪ್ಲೀಟ್ ಮಾಡಿ. ಇಷ್ಟು ಬ್ಯೂಟಿಫುಲ್ಲಾಗಿ ಎಲ್ಲೂ ಕಾಂಪ್ರಮೈಸ್ ಮಾಡದೆ ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡಬೇಕು, ಕೊಡಬೇಕು ಅಂತ ಒಂದು ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದಾರೆ. ಆ್ಯಂಡ್ ಸೊ ಅವ್ರಿಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. 18th ಕ್ರಾಸ್ ಸೆಟ್ಟೇರಿ 2 ವರ್ಷಗಳೇ ಕಳೆದಿದ್ವು. ಇದೇ ನವೆಂಬರ್ ಹೊತ್ತಿಗೆ ಸಿನಿಮಾ ತೆರೆ ಮೇಲೆ ಬರೋಕೆ ಸಿದ್ಧತೆ ನಡೆಸ್ತಿದೆ. ಚಿತ್ರದ 5 ಹಾಡುಗಳಿಗೂ ಸಾಹಿತ್ಯ ಬರೆದಿದ್ದಾರೆ ಶಿವನಂಜೇಗೌಡ. ಒಟ್ನಲ್ಲಿ 18th ಕ್ರಾಸ್ ಎಲ್ಲಿ ಅರ್ಧಕ್ಕೆ ನಿಂತು ಹೋಗತ್ತೋ ಅಂತ ವ್ಯಥೆ ಪಡ್ತಿದ್ದ ಸಿನಿಮಾ ಮಂದಿಯಂತೂ ಈಗ ಫುಲ್ ಖುಷಿಯಾಗಿದ್ದಾರೆ. ಪವಿತ್ರ, TV9 ಬೆಂಗಳೂರು.